ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಮಧ್ಯಾಹ್ನದ ನಂತರ ಅಮಾವಾಸ್ಯೆ, ಈ ರಾತ್ರಿ ಪೂರ್ಣವಾಗಿ ಅಮಾವಾಸ್ಯೆ ಇರುವುದರಿಂದ ನೀವು ಪಟಾಕಿ ಹಚ್ಚುವಂಥದ್ದು, ಹಬ್ಬ ಮಾಡುವಂಥದ್ದು, ಸಡಗರ ಸಂಭ್ರಮ ಮಾಡಿ ಅಪ್ಪಿ ತಪ್ಪಿಯು ಮನೆಯಲ್ಲಿ ಜಗಳ ಮಾಡಬೇಡಿ, ಜಗಳಕ್ಕೆ ಕಾರಣರಾಗಬೇಡಿ. ಸಾಧ್ಯ ಆದಷ್ಟು ಸಾವಧಾನದಿಂದ ಸಮಾಧಾನವಾಗಿ ಮಾಡಿಕೊಳ್ಳಿ. ಈ ಸುಪ್ರಭಾತ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ, ನೀವು ಯಾರಿಗಾದ್ರೂ ಕೂಡ ಆಹಾರ ಪದಾರ್ಥಗಳು, ಈ ಕಜ್ಜಾಯ ಮಾಡಲಿಕ್ಕೆ ಬಳಸುವಂಥ ಅಕ್ಕಿ, ಬೆಲ್ಲ, ರವೆ ಇನ್ನಿತರ ಪದಾರ್ಥ ದಯವಿಟ್ಟು ಕೊಡಿ. ಕೊನೆ ಪಕ್ಷ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಎಣ್ಣೆ ಬತ್ತಿ ದೀಪಗಳನ್ನ, ಮಣ್ಣಿನ ಹಣತೆಯನ್ನ ಕೊಡಲೇಬೇಕಾಗಿರತಕ್ಕಂಥದ್ದು. ಒಂದಷ್ಟು ಶಕ್ತಿ ಅನುಸಾರ ರಾತ್ರಿ ಈ ದಿವಸ ಉಪ್ಪು ಮತ್ತು ಅಕ್ಕಿ ಎರಡನ್ನೂ ಮಿಶ್ರಣ ಮಾಡಿ ಮನೆ ಯಜಮಾನನಿಗೆ ಇಲಿ ತೆಗಿತಕ್ಕಂಥದ್ದು. ಇಲಿ ತೆಗೆದು ಬಿಟ್ಟು ಒಂದು ಜಗ್ಗೋ ಯಾವುದೋ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ಹಾಕಿಬಿಡಿ. ಬೆಳಗ್ಗೆ ಎದ್ದು ಕೂಡಲೇ ಇದನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಗಿಡಕ್ಕೆ ಅರ್ಪಣೆ ಮಾಡತಕ್ಕಂತಹದ್ದು. ಈ ಶ್ಲೋಕವನ್ನ ತಾವು ಕೇಳೋ ಮುಖಾಂತರ ಪದೇ ಪದೇ ಕೇಳ್ತಾ ಇವತ್ತಿರ್ತಕ್ಕಂಥ ಆ ಕೇದಾರೇಶ್ವರ ವ್ರತಕ್ಕೆ, ಆ ಈಶ್ವರನ ಕೃಪೆಗೆ ತಾವು ಒಳಗಾಗ್ತೀರಿ. ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ಕಾಲಭೈರವನ ಅಷ್ಟಕ ನನಗಿಂತ ಚೆನ್ನಾಗಿ ನೀವು ಹೇಳ್ತೀರಿ. ಖುಷಿಯಾಗಿ ಈ ದಿವಸ ಕಾಲಭೈರವನ ಅಷ್ಟಕ ಹೇಳ್ಕೊಳ್ಳಿ. ಮಹಾಕಾಲ ಅವನದೇ ಈ ಕಾಲ. ಅದಕ್ಕಾಗಿ ಬಹಳ ಅದ್ಭುತಗಳು ಜರುಗುತ್ತವೆ ಈ ಅಮಾವಾಸ್ಯೆಯಲ್ಲಿ. ಅದು ಕೂಡ ಸೋಮವಾರ ದಿವಸ ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಈ ಕೇದಾರೇಶ್ವರ ವ್ರತವನ್ನ ನೋಮು ಅಂತ ಮಾಡ್ತಿರ್ತಾರೆ. ನೋಮು ದಾರವನ್ನು ಕಟ್ಕೊಳ್ತಕ್ಕಂಥದ್ದು, ಕಜ್ಜಾಯವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಮಾಡ್ತಿರ್ತಾರೆ. ಇವತ್ತು ಶಿವನ ಆಲಯಕ್ಕೆ ಹೋಗಿ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಶಿವಂಬು ಯಾಕೆ